ಅದು 7 ವರ್ಷ ಮಾಡಿದ್ದಲ್ಲ ಪಿಕ್ಚರು, ಹಿಂಗೆ ಮುಗಿಬೇಕು ಪಿಕ್ಚರ್ ಇನ್ನು ಹೇಳಿ. ಇವನ ವಿಕ್ಕಿ ಒಂದು ಊರಿಗೆ ಒಬ್ಬ ಬರ್ತಾನೆ, ಅವ್ನು ಸ್ಟ್ಯಾಚ್ಯೂ ಮಾಡ್ತಾರೆ. ಸ್ಟ್ಯಾಚ್ಯೂಗೆ ಎಷ್ಟು ಕನೆಕ್ಟ್ ಆಗ್ಬಿಡ್ತಾನೆ ಅಂದರೆ ಸ್ಟ್ಯಾಚ್ಯೂಗೆ ಆಗೋದೆಲ್ಲ ಅವ್ನಿಗೆ ಆಗ್ಬಿಡುತ್ತೆ. ಇಷ್ಟೇ ಕತೆ ಅದು. ಬಟ್ ಈ ಥರ ಕತೆಗಳಿಗೆ 2 ಅವರ್ ಕತೆ ಬರೆಯೋದಿದೆಯಲ್ಲ, ಸೀನ್ ಬರೆಯೋದಿದೆಯಲ್ಲ, ಇರೋದು ಐಡಿಯಾ ಅಷ್ಟೇ. ನಂಗೆ ತುಂಬ ಜನ ಹೇಳಿದ್ರು ಇನ್ನೂ ಒಂದು ಅರ್ಧ ಗಂಟೆ ಇರ್ಬೇಕು ತಾನೆ, ಅದು ಯಾಕೆ ಹಂಗೆ ರಿಯಲ್ ಥರ ಓಡಿದೆ ಪಿಕ್ಚರ್, ರೀಲ್ಸ್ ಥರ ಹೋಯ್ತು. ಭಾನುವಾರ ಯಾವಾಗ ಒಂದು 15 ಶೋ ಫುಲ್ ಆಯಿತು, 15 ಶೋ ನೋಡಿದವರು ನಮಗೆ ಸಿಕ್ಕಿ ಅವ್ರೊಂದು ಫೀಡ್ಬ್ಯಾಕ್ ಕೊಟ್ರಲ್ಲ. ನನ್ನ ಪ್ರಕಾರ ಮಾಸ್ತಿ ಅವರಿಗೆ ಕಮರ್ಷಿಯಲಿ ಚೆನ್ನಾಗಿದೆ, ಬಿಕಾಸ್ ಅವ್ರದ್ದು ಪ್ರಮೋಷನ್ಸ್ ಚೆನ್ನಾಗಿದೆ. ಅಂದರೆ ಅವ್ರು ಕೊಟ್ಟಿರೋ ಸಿನಿಮಾಗಳು, ಅವ್ರದ್ದು ಬಂದಿರೋ ಹೆಸರು, ಅದು ಹಿಟ್ ಆಗಿರೋ ರೀತಿ ಅವ್ರದ್ದು ಚೆನ್ನಾಗಿದೆ. ಅಂದರೆ ಥಿಯೇಟ್ರಲ್ಲಿ ತುಂಬ ಜನ ಫಸ್ಟ್ ಆಫ್ ಆ ಇಂಟರ್ವಲ್ ಪಾಯಿಂಟಲ್ಲಿ ಅಣ್ಣವ್ರು ಫೋಟೋ ಫೋಕಸ್ ಆಗುತ್ತೆ, ಇಂಟರ್ವಲ್ ಅಂತ ಬರುತ್ತಲ್ಲ, ಅಲ್ಲಿಂದನೇ ಎಕ್ಸೈಟ್ ಆಗೋದು, ಏನೋ ಬೇರೆ ಇದೆ, ಇದು ಏನೋ ಟರ್ನ್ ಆಗ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಆ ಎಕ್ಸೈಟ್ಮೆಂಟ್ ಒಂದು ಆ ಸ್ಕ್ರೀನ್ ಪ್ಲೇ ಆ ಒಂದು ಇದನ್ನು ಮಾಡ್ಕೊಳ್ಳೋದಕ್ಕೆ. ಮತ್ತು ಲಾಜಿಕಲಿ ಕೊನೆಗೆ ಸಮ್ಮಪ್ಪು ಅಂದರೆ ಅವರೊಬ್ಬರು ಬರ್ತಾರೆ, ಅದೊಂದು ಕತೆ ಹೇಳ್ತಾರೆ, ಆ ಕತೆ ಮೂಲಕ ಒಂದು ಇದಾಗುತ್ತೆ, ಆಗ್ಲೂ ಮತ್ತೊಂದು ಅದೇನೋ ಒಂದು ಅಟ್ಲೀಸ್ಟು. ಅಂದರೆ ಒಂದು ಹೇಳ್ತೀನಿ ಕೇಳಿ, ಅಲ್ಲಿ ಅಚ್ಯುತ್ ಅವರು ಹೇಳಿರ್ತಾರೆ ಹಿಂಗೆ ಇದು ಅಂತ, ಲಾಜಿಕಲ್ಲಿ ಹೇಳಿರ್ತಾರೆ. ನಾವು ಅದನ್ನು ಡಿಸ್ಕಸ್ ಮಾಡಬೇಕಾದ್ರೆ ಏನು ಅಂದ್ಕೊಂಡು ಅಂದರೆ ಅವ್ರು ಹೇಳ್ದಾಗಲೇ ಆ್ಯಕ್ಚುಲಿ ಇದಕ್ಕೊಂದು ಅಣ್ಣವ್ರದ್ದು ಏನಕ್ಕೆ ಇಟ್ಟಿದ್ದೀವಿ ಅಂದರೆ, ಈಗ ನಾನು ಇವ್ರನ್ನೇ ಒಂದು ಹುಡುಗಿ ಅಂತ ಈಗ ಲವ್ ಮಾಡ್ತಾಯಿದ್ದೀನಿ, ನೀನು ಬಂದು ಬಿಟ್ಬಿಡು ಅಂದ ತಕ್ಷಣ ನಾನು ಬಿಡಲ್ಲ. ಇನ್ನೊಬ್ಬರು ನನಗೊಬ್ರು ಹತ್ತಿರವಾಗಿರ್ತಾರೆ, ಅವ್ರು ಒಂದು ರೌಂಡ್ ಹೇಳಬೇಕು, ಒಂದೇ ಸರಿ ನಾನು ಒಪ್ಕೊಳ್ಳೋಕೆ ಯಾವುದಕ್ಕೂ ರೆಡಿ ಇರಲ್ಲ. ಅದನ್ನೇ ಯೂನಿವರ್ಸಲ್ಲಾಗಿ ಒಂದು ನಂಬಿಸೋದೇ ಅಣ್ಣವರು. ಬಂದು ಹೇಳೋದನ್ನು ಅರ್ಥ ಆಗಂಗೆ ಹೇಳೋದೇ ಅವರು. ಅವ್ರು ಅಲ್ಲೂ ಹೇಳ್ತಾರೆ, ಆ MBBS ಡಾಕ್ಟ್ರು ಹೇಳಿದ್ದು ನಿಂಗೆ ಅರ್ಥ, ನಾ 3ನೇ ಕ್ಲಾಸ್ ಡಾಕ್ಟ್ರು ಅರ್ಥ ಆಗುತ್ತಾ ಅಂತ ಹೇಳೋದಿದೆಯಲ್ಲ, ಅದು ಆ್ಯಕ್ಚುಲಿ ಅದು ತುಂಬ ಎಲ್ಲರಿಗೂ ಗೊತ್ತಾಗೋದು, ಅರ್ಥ ಆಗುವಂಥ ಪಾಯಿಂಟ್ ಅದು. ಅದಕ್ಕೆ ಸೀನ್. ಆಮೇಲೆ ನೀವು ಒಂಚೂರು ಅಬ್ಸರ್ವ್ ಮಾಡಿದ್ರೆ ಈ ಥರ ಕತೆಗಳಿದೆಯಲ್ಲ, ಅಂದರೆ ಕಾಲಪತ್ರ ಥರ ಕತೆ, ಒಂದು ಲೈನಲ್ಲಿ ಕೇಳೋಕ್ಕೆ ಸಖತ್ ಎಕ್ಸೈಟ್ಮೆಂಟ್ ಅನ್ಸುತ್ತೆ. ಇವನ ವಿಕ್ಕಿ ಒಂದು ಊರಿಗೆ ಒಬ್ಬ ಬರ್ತಾನೆ, ಅವ್ನು ಸ್ಟ್ಯಾಚ್ಯೂ ಮಾಡ್ತಾರೆ. ಸ್ಟ್ಯಾಚ್ಯೂಗೆ ಎಷ್ಟು ಕನೆಕ್ಟ್ ಆಗ್ಬಿಡ್ತಾನೆ ಅಂದರೆ ಸ್ಟ್ಯಾಚ್ಯೂಗೆ ಆಗೋದೆಲ್ಲ ಅವ್ನಿಗೆ ಆಗ್ಬಿಡುತ್ತೆ. ಇಷ್ಟೇ ಕತೆ ಅದು. ಇದು ಕೇಳೋಕ್ಕೆ ಸಖತ್ ಎಕ್ಸೈಟ್ ಅನ್ಸ್ಬಿಡುತ್ತೆ, ಸಖತ್ತಾಗಿದೆ ಗುರು ಕತೆ ಅಂತ. ಬಟ್ ಈ ಥರ ಕತೆಗಳಿಗೆ 2 ಅವರ್ ಕತೆ ಬರೆಯೋದಿದೆಯಲ್ಲ, ಸೀನ್ ಬರೆಯೋದಿದೆಯಲ್ಲ, ಇರೋದು ಐಡಿಯಾ ಅಷ್ಟೇ. ಎಕ್ಸ್ಪೆಷಲಿ ಈ ಥರದ್ದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಏನಾಗ್ಬಿಡುತ್ತೆ ಅಂದರೆ ಫಸ್ಟ್ 20 ನಿಮಿಷ ಸಖತ್ ಎಂಗೇಜಿಂಗ್ ಆಗಿರುತ್ತೆ. 20 ನಿಮಿಷ ಆದಮೇಲೆ ಯಾಕೋ ಎಳಿತಾ ಇದ್ದಾನೆ ಗುರು, ಸರಿ ಏನು ಮಾಡ್ತೀಯ ಹೇಳಪ್ಪ, ನೀನು ಕ್ಲೈಮ್ಯಾಕ್ಸ್ ಏನು ಮಾಡ್ತೀಯ ಹೇಳಪ್ಪ ಅನ್ನೋ ಮೂಡಿಗೆ ಬಂದುಬಿಡ್ತೀವಿ. ಆ್ಯಕ್ಚುಲಿ ಇಲ್ಲಿ ಅವರು ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಕ್ಲೈಮ್ಯಾಕ್ಸ್ ತನಕನೂ ಅದು ಹೇಳ್ತಾರೆ. ಅಂದರೆ ಅದಕ್ಕೇನಾಗ್ತಾಯಿದೆ, ಇವ್ನಿಗೆ ಅದು ಆಗ್ತಾಯಿದೆ ಅನ್ನೋ ಕಥೆನೂ ಹೇಳ್ಕೊಂಡು ಅದ್ರ ಸುತ್ತ ಕಟ್ಕೊಂಡಿದ್ದಾರಲ್ಲ ಕತೆ. ಅಂದರೆ ಒಂದು ಊರಿನ ಕತೆ, ಒಂದು ರಾಜಕೀಯದ ಕತೆ, ಒಂದು ಪ್ರೇಮದ ಕತೆ, ಮತ್ತು ಅದು ಈ ಬೇಸ್ ಕತೆನ ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಅದು ಇವಾಗ ನಾವೇನು ಕತೆ ಹೇಳಬೇಕು ಅಂತಿದ್ದೀವಿ ಅದನ್ನು ಬಿಟ್ಟು ಅದೇನೋ ಇದ್ದಕ್ಕಿದ್ದಾಗೆ ಅದು ರಾಜಕೀಯದ ಕತೆ ಆಗ್ಬೋದಾಗಿತ್ತು, ಅಥವಾ ಇನ್ನೇನೋ ಲವ್ ಸ್ಟೋರಿ ಆಗ್ಬೋದಾಗಿತ್ತು, ಲವ್ ಫೇಲ್ಯೂರ್ ಆಗಿ ಆ ಲವ್ ಫೇಲ್ಯೂರ್ಗೆ ಸ್ಟ್ಯಾಚ್ಯೂ ಹೊಡೆದಾಕ್ಬೋದಾಗಿತ್ತು, ಅಥವಾ ಇನ್ನೇನಕ್ಕೋ ಸ್ಟ್ಯಾಚ್ಯೂ ಹೊಡೆದಾಕ್ಬೋದಾಗಿತ್ತು, ಅಥವಾ ದ್ವೇಷಕ್ಕೆ ಸ್ಟ್ಯಾಚ್ಯೂ ಹೊಡೆದಾಕ್ಬೋದಾಗಿತ್ತು, ಪಾಲಿಟಿಕ್ಸಿಗೆ ಸ್ಟ್ಯಾಚ್ಯೂ ಹೊಡೆದಾಕ್ಬೋದಾಗಿತ್ತು. ಸಾವಿರ ಸಿಗತ್ತೆ ಅದಕ್ಕೆ. ಬಟ್ ಅದನ್ನೆಲ್ಲ ಮೀರಿ ಕತೆ ಎಲ್ಲಿ ಸ್ಟಾರ್ಟ್ ಆಯಿತು, ವಾಪಸ್ ಅಲ್ಲಿಗೇ ಅದೇನೂ ಗೊತ್ತಾಗ್ದಂಗೆ ಕರ್ಕೊಂಬಂದು ನಿಲ್ಸೋದಿದೆಯಲ್ಲ, ಅದು ಆ್ಯಕ್ಚುಲಿ ಒಂದು ಸ್ಟ್ರೆಂತ್ ಅದು. ಸೊ ನನಗೆ ಈ ಲೈನ್ ಹೇಳ್ದಾಗ ನಾನು ವಿಕ್ಕಿಯವ್ರ ಜೊತೆ ಡಿಸ್ಕಸ್ ಮಾಡೋಕೆ ಅದೇ ಹೇಳ್ತಾಯಿದ್ದೆ, ಈ ಥರ ಲೈನ್ಗಳು ಫಸ್ಟ್ 20 ನಿಮಿಷ ಸಖತ್ ಎಂಗೇಜಿಂಗ್ ಆಗಿರುತ್ತೆ ವಿಕ್ಕಿ. ಆಮೇಲೆ ಆಯ್ತು ಬಿಡು ಗುರು, ಸ್ಟಾರ್ಟ್ ಸಖತ್ತಾಗಿದೆ ಗುರು, ಆಮೇಲೆ ಯಾಕೆ ಬೋರು ಅನ್ನೋದು ಮ್ಯಾಕ್ಸಿಮಮ್ ಬರೋದು. ಬಟ್ ಇದನ್ನು ಎಳೆಯೋದೇ ತುಂಬ ದೊಡ್ಡ ಸವಾಲು, ಅಲ್ಲಿವರೆಗೂ ಕೂರ್ಸೋದು ಸವಾಲಿದೆ ಈ ಕತೆಗಳು ಅಂತ. ಸೊ ಅದು ನಿಜವಾಗ್ಲೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅದರಲ್ಲಿ. ಇವಾಗ ನೀವು ಹೇಳಿದ್ರಲ್ಲ, ಅದು ತುಂಬ ಮೆಟಾಫರ್ಸ್ ಅನಿಸುತ್ತೆ, ತುಂಬ ವಿಷಯ ಅನಿಸುತ್ತೆ ಅಂತ. ಅದು ಓನ್ಲಿ ಬಿಕಾಸ್ ಅದಕ್ಕಷ್ಟು ಲೇಯರ್ಗಳನ್ನು ಫೀಡ್ ಮಾಡಿರೋದಕ್ಕೇ ನಿಮಗೆ ಆ ಪಿಕ್ಚರು ಆ ಥರ ಫೀಲ್ ಆಗೋದು. ಅಂದರೆ ಎಡಿಟಲ್ಲಿ ಏನು ಮಾಡಿದ್ವು ಅಂದರೆ 3 ಸೀನ್ನ ಪ್ಯಾರಲಲ್ ಕಟ್ ಮಾಡಿದ್ವು. ನೀವು ನೋಡಬೇಕಾದ್ರೆ ಈ ಕಡೆ ರಾಜೇಶ್ ನಟರಂಗ ಅವರು ಎಣ್ಣೆ ಹೊಡಿತಾ ಮಾತಾಡ್ತಾ ಇರ್ತಾರೆ, ಈ ಕಡೆ ಹುಡುಗರು ಏನೋ ಆಟ ಆಡ್ತಾ ಇರ್ತಾರೆ, ಈ ಕಡೆ ನಾನೇನು ಯೋಚನೆ ಮಾಡ್ತಾ ಇರ್ತೀನಿ. ಹಿಂಗೆ ಪ್ಯಾರಲಲ್ 3 ಸೀನ್ನ ಒಂದು ಸೀನ್ ಹಂಗೆ ಎಡಿಟ್ ಮಾಡಿದ್ವು. ಅದರಿಂದ ನೋಡೋರಿಗೆ ಎಂಗೇಜಿಂಗ್ ಮಾಡೋದು. ಪ್ಲಸ್ಸು ತುಂಬ ಸ್ಪೀಡಾಗಿ ಯಾಕೆ ಸಿನಿಮಾ ಇದೆ ಅಂತಂದರೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಬಾರ್ದಿದೆ ಈ ಥರ. ಎಕ್ಸ್ಪೆಷಲಿ ಕಥೆಯಲ್ಲಿ ನಿಮ್ಗೆ ಟೈಮ್ ಕೊಟ್ಬಿಟ್ರೆ ಏನು ಗೊತ್ತಾ, ಬೇರೆ ಬೇರೆ ಐಡಿಯಾಗಳು ಒಳೆಯೋಕ್ಕೆ ಶುರು ಆಗ್ಬಿಡುತ್ತೆ. ಟೈಮ್ ಸಿಗದೇ ಇರೋಷ್ಟು ಸ್ಪೀಡ್ ಇರಬೇಕು, ಪ್ಲಸ್ ಅರ್ಥನೂ ಆಗಬೇಕು. ನಂಗೆ ತುಂಬ ಜನ ಹೇಳಿದ್ರು ಇನ್ನೂ ಒಂದು ಅರ್ಧ ಗಂಟೆ ಇರ್ಬೇಕು ತಾನೆ, ಅದು ಯಾಕೆ ಹಂಗೆ ರಿಯಲ್ ಥರ ಓಡಿದೆ ಪಿಕ್ಚರ್, ರೀಲ್ಸ್ ಥರ ಹೋಯ್ತು. ನನಗೆ ಅದೇ ಹೇಳಿದ್ರು, ಫಸ್ಟ್ ಆಫ್ ಆಲ್ ರೀಲ್ಸ್ ನೋಡ್ದಂಗೆ ಆಯ್ತದೆ. ಅದು 7 ವರ್ಷ ಮಾಡಿದ್ದಲ್ಲ ಪಿಕ್ಚರು, ಹಿಂಗೆ ಮುಗಿಬೇಕು ಪಿಕ್ಚರ್, ಇನ್ನು ಎಳಿಬಾರ್ದು ಅನ್ನೋ ಸ್ಪೀಡಲ್ಲಿ. ಅಂದರೆ 3ನೇ ದಿನ 4ನೇ ದಿನ ಆಗ್ತಾಯಿದೆ ಅಂತ ಸಿನಿಮಾ. ಬೇರೆ ಬೇರೆ ಥರದ ಆಡಿಯನ್ಸು, ಅಂದರೆ ಈ ಥರದ ಸಿನಿಮಾಗಳು ಇಮಿಡಿಯೇಟಾಗಿ ದೊಡ್ಡ ಓಪನಿಂಗ್ ತೊಗೊಳ್ಳೋದು,
ಅಥವಾ ವಾವ್ ರಾಮ್ ಧೂಮ್ ಅಂತ ಆ ಥರದ್ದಲ್ಲ. ಸೊ ಇದಕ್ಕೆ ಅದಕ್ಕೆ ಆದಂಥ ಟೈಮ್ ತೊಗೊಳುತ್ತೆ. ಈ ಸಿನಿಮಾನು ಹಂಗೆ ಅನ್ನಿಸ್ತಾ ಇದೆ. ಫಸ್ಟ್ ಡೇ ನೋಡಿದ್ದಕ್ಕೂ ಇವತ್ತಿಗೂ ಎಷ್ಟು ಅದೇ ನನಗೆ ಶುಕ್ರವಾರ ಓಕೆ, ಶನಿವಾರ ಓಕೆ ಅಲ್ಲಿ ಬೆಟರು, ಭಾನುವಾರ ಫುಲ್ ಹ್ಯಾಪಿ. ಭಾನುವಾರ ಯಾವಾಗ ಒಂದು 15 ಶೋ ಫುಲ್ ಆಯಿತು, 15 ಶೋ ನೋಡಿದವರು ನಮಗೆ ಸಿಕ್ಕಿ ಅವ್ರೊಂದು ಫೀಡ್ಬ್ಯಾಕ್ ಕೊಟ್ರಲ್ಲ, ಕನೆಕ್ಟ್ ಆಮೇಲೆ ಆಗ್ತಾ ಈ ಇದೆ. ಥರ ಇವಾಗ ಕಾಲಪತ್ರ ಥರ ಸಿನಿಮಾದು ಪ್ಲಸ್ ಪಾಯಿಂಟ್ ಏನಂದರೆ ಡೌಟ್ ಪಡ್ಕೊಳ್ಳೋಂಥದ್ದು ಏನಿಲ್ಲ. ಯಾಕಂದರೆ ಇವಾಗ ನಾನು ಆವಾಗಲೇ ಹೇಳ್ದಂಗೆ ಅದಷ್ಟೇ ಕತೆ ಇಟ್ಕೊಂಡು ಏನೋ ಎಳೆದ್ಬಿಟ್ಟಿದ್ದಾರೆ ಅಂತಿಲ್ಲ. ಐಡಿಯಾ ಚೆನ್ನಾಗಿದೆ, ಐಡಿಯಾಗಿ ಇವ್ರು ಮಾಡ್ಕೊಂಡಿರೋ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಅದಕ್ಕೆ ಏನು ಟೆಕ್ನಿಕಾಲಿಟೀಸ್ ಎಲ್ಲವುದು ಚೆನ್ನಾಗಿದೆ. ಜನ ಬಂದು ನೋಡಿದ್ರೆ 100% ಅವ್ರಿಗೆ ಇಷ್ಟ ಆಗೇ ಆಗುತ್ತೆ, ಅದರಲ್ಲಿ ಡೌಟ್ ಇಲ್ಲ. ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋದು 100% ಡೌಟ್ ಇಲ್ಲ. ಯಾಕಂದರೆ ಜನ ಯಾವತ್ತು ಏನಾದರೂ ಒಂದು ಹೊಸದು ಹೇಳಿದ್ರೆ ಕೂತ್ಕೊಂಡು ನೋಡ್ತಾರೆ. ಹೌದು. ಸೊ ಅದಕ್ಕೆ ಇವತ್ತು 1000 ರೀಲ್ಸ್ ಮಾಡಿದ್ರು ಒಂದು ಹೊಸ ರೀಲ್ಸ್ ಯಾವುದೋ ಓಡ್ತಾ ಇರುತ್ತೆ, ಇವನೇನೋ ಚೆನ್ನಾಗಿ ಮಾಡಿದಾನಲ್ಲ ಗುರು ಅಂತ. ಜನ ಪ್ರತಿ ಕ್ಷಣ ಹೊಸದೇ ನೋಡೋಕ್ಕೆ ಇಷ್ಟಪಡೋದು. ಸೊ ಅಂಥದ್ರಲ್ಲಿ ಈ ಸಿನಿಮಾ ಹೇಳ್ತಾ ಇರೋ ವಿಷಯನೇ ಹೊಸದಿರೋದ್ರಿಂದ 100% ಅದು ಇಷ್ಟ ಆಗುತ್ತೆ. ನೀವು ಹೇಳ್ದಂಗೆ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅದಕ್ಕೆ, ಅಂದರೆ ಮೌಟ್ ಹಾಕಬೇಕು, ಬರಬೇಕು, ಅಲ್ಲಿವರೆಗೂ ನಾವು ಒಂಚೂರು ಸಿನಿಮಾನ ಕ್ಯಾರಿ ಮಾಡಬೇಕಾಗತ್ತೆ ಅಷ್ಟೇ. ಅದ್ರ ಜೊತೆ ನನಗೆ ತುಂಬ ಇಷ್ಟ ಆಗಿದ್ದ ಸಿನಿಮಾದಲ್ಲಿ ರೆಕಾರ್ಡಿಂಗು. ಅಂದರೆ ಅನೂಪ್ ಶಿಳಿನವರು ಆಲ್ಮೋಸ್ಟ್ ಇವರಾಗೇ ರೆಕಾರ್ಡಿಂಗ್ ಮಾಡಿದ್ದಾರೆ. ಅಂದರೆ ಆ ಭಯನೆಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಅಂದರೆ ಅವ್ನಿಗಾಗೋ ಭಯ, ಅವ್ನಿಗಾಗೋ ಹಿಂಸೆ, ಅದನ್ನೆಲ್ಲ ಮ್ಯೂಸಿಕಲ್ಲಿ ಹೇಳೋದಿದೆಯಲ್ಲ, ಡೈಲಾಗಲ್ಲಿ ಹೇಳ್ಬಿಡ್ಬೋದು ನನಗೆ ಆಗ್ತಾಯಿದೆ ಹಾಗೆ ಅಂತ, ಹಾಡಲ್ಲಿ ಹೇಳ್ಬಿಡ್ಬೋದು. ಬಟ್ ಏನು ಇಲ್ಲದೆ ಬರೀ ಸೌಂಡಲ್ಲಿ ಹೇಳೋದಿದೆಯಲ್ಲ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರು. ಮತ್ತು ರಾಜನ್ ಸರ್ ವರ್ಕು, ಸೌಂಡ್ ಎಫೆಕ್ಟ್ಸು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ನನಗೆ ಇವ್ರ ಸಿನಿಮಾ ನನಗೇನು ತೋರಿಸಿರಲಿಲ್ಲ. ನಂಗೆ ಸಿನಿಮಾ ಚೆನ್ನಾಗಿ ಇವ್ರು ಮಾಡಿದ್ದಾರೆ ಅಂತ ಹೆಂಗೆ ಗೊತ್ತಾಯಿತು ಅಂದರೆ, ನಾನು ಯಾವುದೇ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರು ಅದೇನಾದ್ರು ಎಫೆಕ್ಟ್ಸಿಗೆ ರಾಜನ್ ಸರ್ ಹತ್ರ ಹೋದರೆ ಅವ್ರಿಗೆ ಇಷ್ಟ ಆದರೆ, ಆ ಸಿನಿಮಾ ಇಷ್ಟ ಆದರೆ ನನಗೆ ಫೋನ್ ಮಾಡ್ತಾರೆ, ಸತ್ಯ ಈ ಪಿಕ್ಚರ್ ನನಗೆ ಇಷ್ಟ ಆಯಿತು, ನೀನು ವರ್ಕ್ ಮಾಡಿದೆಯಲ್ಲ ಈ ಪಿಕ್ಚರಲ್ಲಿ ನಂಗೆ ಇಷ್ಟ ಆಯಿತು ಅಂತ ಹೇಳ್ತಾರೆ. ಅವ್ರು ಹೇಳಲಿಲ್ಲ ಅಂದರೆ ಅವ್ರಿಗೆ ಇಷ್ಟ ಆಗಿಲ್ಲ ಪಿಕ್ಚರು ಅನ್ನೋ ಥರ ನಾನು ಫಿಕ್ಸ್ ಆಗ್ಬಿಟ್ಟು ನಾನು ಮಾಡೋ ಡೈರೆಕ್ಷನ್ ಮಾಡೋ ಸಿನಿಮಾಗೂ ಅವ್ರು ಹೇಳ್ತಾರೆ, ಅಥವಾ ನಾನು ವರ್ಕ್ ಮಾಡೋ ಸಿನಿಮಾಗೂ ಹೇಳ್ತಾರೆ. ಕಾಲಪತ್ತರ್ ಅವ್ರದ್ದು DTSಗೆ ಹೋದಾಗ ಫಸ್ಟು ಫೋನ್ ಮಾಡಿದ್ರು ಅವ್ರು ನನಗೆ, ಅಂದರೆ ಬೆಳಗ್ಗೆನೇ, ಸತ್ಯ ಕಾಲಪತ್ತರಲ್ಲಿ ನೀನು ಏನು ಮಾಡಿದ್ಯಾ ಅಂತ. ಸರ್ ಅದು ಕತೆ ಸಖತ್ತಾಗಿದೆ ಗುರು, ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ ಅಂದರು. ಆವಾಗ ಒಂದು ಚೆನ್ನಾಗಿದೆ ಪಿಕ್ಚರ್ ಹಂಗಾದರೆ ಅಂತ. ಸೊ ಅದರಿಂದ ಒಂಚೂರು ಟೈಮ್ ಕೊಟ್ಟರೆ ಇದು 100%. ಇವಾಗ ಇವ್ರು ಹೇಳ್ದಂಗೆ ಶುಕ್ರವಾರಕ್ಕಿಂತ ಶನಿವಾರ ಬೆಟರ್, ಶನಿವಾರಕ್ಕಿಂತ ಭಾನುವಾರ ಸೂಪರು, ಭಾನುವಾರಕ್ಕಿಂತ ಸೋಮವಾರ ಮಂಗಳವಾರ ಇನ್ನೂ ಬೊಂಬಾಟ ಆಗತ್ತೆ. ಅದಕ್ಕೆ ಒಂಚೂರು ಟೈಮ್ ಕೊಟ್ಟರೆ. ಯಾವಾಗಲೂ ಈ ಕತೆಗಾರರಿಗೆ ಇಂಪಾರ್ಟೆನ್ಸು ಕೊಡೋದಾಗಲಿ, ರೈಟರ್ಸ್ಗೆ ಇಂಪಾರ್ಟೆನ್ಸು, ಇದು ಯಾವಾಗಲೂ ಚರ್ಚೆಯಲ್ಲಿ ಇದ್ದೇ ಇರುತ್ತೆ ಇಂಡಸ್ಟ್ರಿಯಲ್ಲಿ. ಈಗ ನಾವು ಪ್ರಮೋಷನ್ಗೆ ಹೋದ್ರೇ, ಪ್ರಮೋಷನ್ ವಿಚಾರಕ್ಕೆ ಹೋದ್ರೇ ಒಂದು ಇದೇ ಸಿನಿಮಾ ಪ್ರಮೋಷನ್ಗೆ ಒಂದು ರೀಲ್ಗೆ ಒಂದು ನಿಮಗೆ ಗೊತ್ತು ಎಷ್ಟು ಕೇಳ್ತಾರೆ ಹೆಂಗಿರುತ್ತೆ ಅಂತ. ಈ ಒಂದು ವಿಚಾರಕ್ಕೆ ಕತೆಗಾರರಾಗಿ ಈಗ ನೀವು ಡೈರೆಕ್ಟ್ರು ಹೌದು, ಪ್ರೊಡ್ಯೂಸರ್ ಹೌದು, ಅಥವಾ ಡಿಸ್ಟ್ರಿಬ್ಯೂಟರ್ ಹೌದು, ಇಷ್ಟು ಆ್ಯಂಗಲಲ್ಲಿ ಕೆಲಸ ಮಾಡಿರೋಂಥವ್ರು. ಸೊ ಈ ಒಂದು ಪ್ರಾಶಸ್ತ್ಯದ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಇತ್ತೀಚೆಗೆ ನನಗೇನು ಅನಿಸುತ್ತೆ ಗೊತ್ತಾ ಸರ್, ಯಾವ ನಿರ್ಮಾಪಕರು ಇರ್ತಾರಲ್ಲ, ನಿರ್ಮಾಪಕರು ಕತೆಗಾರರಿಗೆ ಫೈನಾನ್ಷಿಯಲಿ ಯಾವಾಗ ಮರ್ಯಾದೆ ಕೊಡ್ತಾರೆ ಅಂದರೆ, ಅವರಿಗೆ ಕತೆಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು, ಅವ್ರಿಗೆ ಓದೋ ಅಭ್ಯಾಸ ಇರಬೇಕು. ಸೊ ನಮಗೇನು ಅಭ್ಯಾಸ ಇಲ್ಲ, ನಮ್ಗೆ ಅದರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಟ್ರೆಕ್ಕಿಂಗ್ ಹೋಗ್ತಾರೆ ಅಂತ ಅಂದ್ಕೊಳ್ಳೋಣ, ನಾನು ಟ್ರೆಕ್ಕಿಂಗೇ ಹೋಗಲ್ಲ. ಗುರು ಟ್ರೆಕ್ಕಿಂಗ್ ಹೋಗೋದು ಎಷ್ಟು ಕಷ್ಟ ಗೊತ್ತಾ ಅಂದರೆ, ಅಯ್ಯೋ ಅದಕ್ಕೆ ನನಗೇನಪ್ಪ ಅನ್ನೋ ಥರ ಬರುತ್ತೆ. ನನಗೆ ಅದರದ್ದು ಆ ಸುಖ ದುಃಖ ಗೊತ್ತಿರಲ್ಲ ಸರ್. ನನಗೆ ಇವತ್ತು ಅಬ್ಸರ್ವ್ ಮಾಡ್ತಾ ಇರೋದ್ರಲ್ಲಿ ಇವತ್ತಿಗೆ ಎಷ್ಟೋ ಜನಕ್ಕೆ ಓದೋ ಅಭ್ಯಾಸ ಇಲ್ಲ, ಆ ಕತೆಗಳನ್ನ ಅನುಭವಿಸೋ ಅಭ್ಯಾಸ ಇಲ್ಲ, ಕತೆಗಳು ಓದಿ ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋ ಅಭ್ಯಾಸ ಇಲ್ಲ. ನೋಡಿ ಯಾರೋ ಒಳ್ಳೆ ಕತೆ ಬರ್ದಿಯಾನೆ, ಸಖತ್ತಾಗಿ ಬರ್ದಿಯಾನೆ ಅಂತ. ಸೊ ಡಿಸ್ಕನೆಕ್ಟೇ ಆಗಿಬಿಟ್ಟಿದ್ದಾರೆ. ಅಂದರೆ ರೈಟರ್ಸಿಂದ ನಿರ್ಮಾಪಕರುಗಳು ಅಥವಾ ಸಿನಿಮಾ ತುಂಬ ಜನ ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದಾರೆ. ಅವರು ಇವಾಗೆಲ್ಲ ನೋಡ್ತಾರಷ್ಟೇ, ಕಣ್ಣಿಗೆ ಏನು ಕಾಣುತ್ತೆ ಅದು ಚೆನ್ನ ಅಂತ. ಇವಾಗ ಒಬ್ಬರು ಹೀರೋ ಕಾಣ್ತಾರೆ, ಅಥವಾ ಯಾರೊಬ್ಬ ಡೈರೆಕ್ಟ್ ಕಾಣ್ತಾರೆ, ಅಥವಾ ಯಾರೊಬ್ಬ ರೀಲ್ಸ್ ಮಾಡೋನು ಕಾಣ್ತಾನೆ, ಅಥವಾ ಇನ್ಯಾರೋ ಕಾಣ್ತಾರೆ, ಅವ್ರು ಅದ್ರ ಜೊತೆ ಕನೆಕ್ಟ್ ಆಗಿದ್ದಾರೆ, ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಯಾಕೆ ಒಬ್ಬ ಬರಹಗಾರ ಇವತ್ತಿಗೂ ನಮ್ಮ ಇಂಡಸ್ಟ್ರಿಯಲ್ಲಿ ಹೋರಾಡ್ತಾ ಇರೋದು, ಒದ್ದಾಡ್ತಾ ಇದ್ದಾರೆ ಅಂದರೆ, ಯಾರು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವರಿಗೆ ಅದ್ರ ಬಗ್ಗೆ ಜಾಸ್ತಿ ನಾಲೆಡ್ಜ್ ಇಲ್ಲ. ಸೊ ಅದು ಯಾವಾಗಲೂ ಗಲಾಟೆ. ಅದು ಈ ಗಲಾಟೆ ಮುಂಚೆ ನನ್ನ ಪ್ರಕಾರ ಇರಲಿಲ್ಲ ಸರ್. ಅಂದರೆ ಮುಂಚೆ ಎಷ್ಟು ಜನ ಕಾದಂಬರಿಕಾರಗಳು ಸಿನಿಮಾ ಮಾಡೋರು. ಇವಾಗ ಒಬ್ಬ ದೊಡ್ಡ ಡೈರೆಕ್ಟ್ರು ಕಾದಂಬರಿಕಾರನ ಪ್ರೊಡ್ಯೂಸರಿಗೆ ಪರಿಚಯ ಮಾಡಿಸಿದ್ರೆ ಅವತ್ತು ಸುಧಾದಲ್ಲಿ ಬರೋ ಕತೆಗಳು ಓದೋರು, ಪೇಪರಲ್ಲಿ ಬರೋ ಕತೆಗಳು ಓದೋರು, ಅಥವಾ ಬರೀ ಓದೋ ಅಭ್ಯಾಸ ಜಾಸ್ತಿ ಇರೋದ್ರಿಂದ, ಸರ್ ಇವರು ಈ ಥರ ಒಬ್ಬರು ರೈಟ್ರ್ ಅಂದರೆ ಗೊತ್ತು ಸರ್, ನಿಮ್ಮ ಬಗ್ಗೆ ಕೇಳಿದ್ದೀವಿ, ನಾವು ಓದಿದ್ದೀವಿ, ಪೇಪರಲ್ಲೆಲ್ಲ ನೋಡ್ತಾ ಇರ್ತೀವಲ್ಲ ಅಂತ ಬರೋದು. ಇವತ್ತು ಯಾವುದೇ ಒಬ್ಬ ಬರಹಗಾರನ ಹೆಸರು ಗೊತ್ತಿರಲ್ಲ, ಯಾಕಂದರೆ ಓದೋ ಅಭ್ಯಾಸ ಇಲ್ಲದೆ ಇರೋದ್ರಿಂದ. ಅದು ಹೆಂಗೆ ಚೇಂಜ್ ಆಗುತ್ತೆ ಅಂತ ಸೀರಿಯಸ್ಸಾಗಿ ನಂಗೆ ಗೊತ್ತಿಲ್ಲ ಸರ್. ಅಂದರೆ ಇವಾಗ ನಾನು ಯಾರಿಗಾರು ಹೋಗಿ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿ ರೈಟರ್ಸಿಗೆ ನೀವು ಮರ್ಯಾದೆ ಕೊಡಿ ಅಂತ ಹೇಳೋಕ್ಕಾಗಲ್ಲ. ಅಥವಾ ರೈಟರ್ಸ್ದು
ಯಾಕಂದರೆ ಸ್ಟಾರ್ಟ್ ಆಗೋದೇ ರೈಟರಿಂದ. ಸಿನಿಮಾಗಳಾಗಲಿ ಯಾವುದೇ ಕ್ರಿಯೇಟಿವ್ ವರ್ಕ್ ಆಗಲಿ, ಎಸ್ಪೆಷಲಿ ಸಿನಿಮಾ ನಾಟಕ ಯಾವುದಾದ್ರೂ ಒಂದು ಥಾಟು, ಆ ಥಾಟನ್ನು ಡೆವಲಪ್ ಮಾಡಬೇಕು, ಆ ಥಾಟನ್ನು ದೊಡ್ಡದು ಮಾಡಬೇಕು. ಆಮೇಲೆ ಒಬ್ಬರು ನಟರು ಬರ್ತಾರೆ, ತಾಂತ್ರಿಕ ವರ್ಗ ಬರುತ್ತೆ, ಮತ್ತೊಬ್ಬರು ಬರ್ತಾರೆ, ಎಲ್ಲ ಆಮೇಲೆ. ಬಟ್ ಆ ಬೇಸಿಕ್ ಕೆಲಸ ಮಾಡೋರಿಗೆ ಇವತ್ತು ಯಾಕೆ ದೊಡ್ಡ ಸಮಸ್ಯೆ ಆಗ್ತಾಯಿದೆ ಅಂದರೆ ಅವ್ರ ಬಗ್ಗೆ ನಮಗೆ ಪರಿಚಯ ಇಲ್ಲ ಇವ್ರುಗಳಿಗೆ. ಇಲ್ಲ ಇನ್ನೊಂದೇನು ಮಾಡಬೇಕು ಅಂದರೆ ಅವ್ರುಗಳನ್ನ ಜಾಸ್ತಿ ಪ್ರಮೋಟ್ ಮಾಡಬೇಕು, ರೈಟರ್ಸ್ಗಳನ್ನ ಜಾಸ್ತಿ ಪ್ರಮೋಟ್ ಮಾಡಬೇಕು ಮೀಡಿಯಾದಾಗಲಿ ಮತ್ತೊಂದಾಗಲಿ. ಇವ್ನು ಒಳ್ಳೆ ರೈಟ್ರು. ಇವತ್ತು ನನ್ನ ಪ್ರಕಾರ ಮಾಸ್ತಿ ಅವರಿಗೆ ಕಮರ್ಷಿಯಲಿ ಚೆನ್ನಾಗಿದೆ, ಬಿಕಾಸ್ ಅವ್ರದ್ದು ಪ್ರಮೋಷನ್ಸ್ ಚೆನ್ನಾಗಾಗಿದೆ. ಅಂದರೆ ಅವ್ರು ಕೊಟ್ಟಿರೋ ಸಿನಿಮಾಗಳು, ಅವ್ರದ್ದು ಬಂದಿರೋ ಹೆಸರು, ಅದು ಹಿಟ್ಟಾಗಿರೋ ರೀತಿ ಅವ್ರದ್ದು ಚೆನ್ನಾಗಿದೆ. ಆ ಥರ ಇವಾಗ ಟಿ ಕೆ ದಯಾನಂದ್ ಅವ್ರಿಗೂ ಓನ್ಲಿ ಬಿಕಾಸ್ ಅವ್ರು ಮಾಡಿರೋ ಸಿನಿಮಾಗಳು ಹಿಟ್ಟಾಗಿರೋದು ಅಥವಾ ಅವ್ರ ಹೆಸರಿರೋದು ಅದರಿಂದ ಬಂದಿದೆ. ಸೊ ನನ್ನ ಪ್ರಕಾರ ರೈಟರ್ಸ್ಗೆ ಸ್ವಲ್ಪ ಜಾಸ್ತಿ ಪ್ರಮೋಷನ್ಗಳು ಸಿಕ್ಕಿದ್ರೆ, ಅಂದರೆ ಇವ್ರು ಇಂಥ ರೈಟರ್ಗಳು, ಇವ್ನು ಇಷ್ಟು ಬರ್ದಿದ್ದಾರೆ, ಸೊ ಅದು ಗೊತ್ತಾದರೆ ಮೋಸ್ಟ್ಲಿ ಅವ್ನಿಗೊಂದು ವ್ಯಾಲ್ಯೂ ಬರುತ್ತೆ ಅಂತ ನನಗನ್ಸುತ್ತೆ. ಇಲ್ಲಾಂದರೆ ಇಲ್ಲ ಅಂದರೆ ನನಗೇನು ಅನಿಸುತ್ತೆ ಅಂದರೆ ಎಂಥ ಅದ್ಭುತ ಕತೆ ಇದು ಏನು. ಮತ್ತು ಈ ಕಥೆಯನ್ನು ಇಟ್ಕೊಂಡು ಇಷ್ಟು 7 ವರ್ಷದ ಹೋರಾಟ ಸಿನಿಮಾ ಮಾಡಬೇಕು ಅಂತ ಅಂದರೆ ಆ ಕತೆ ಇಂಪಾರ್ಟೆನ್ಸು ಮತ್ತು ಅದರದ್ದು ಎಷ್ಟು ದೊಡ್ಡ ಶಕ್ತಿ ಅದನ್ನು ಜಡ್ಜ್ ಮಾಡೋದ್ರಲ್ಲಾಗಲಿ ಅಥವಾ ಅದಕ್ಕೆ ಬೆಲೆ ಕಟ್ಟೋದ್ರಲ್ಲಾಗಲಿ ಆ ಮೋಟಿವ್ ಇಲ್ಲ ಅಂತಂದರೆ ಯಾರೂ ಬರಲ್ಲ. ಈಗ ಆರ್ಟಿಸ್ಟ್ ಆಗಬೇಕು ಅಂತ ತುಂಬ ಜನ ಬರ್ತಾರೆ, ಅಥವಾ ಟೆಕ್ನಿಷಿಯನ್ ಆಗಬೇಕು ಅಂತ ತುಂಬ ಜನ ಬರ್ತಾರೆ. ಒಂದು ದುಡ್ಡಿರುತ್ತೆ, ಇದು ಇರುತ್ತೆ, ಎಲ್ಲ ಇರುತ್ತೆ. ಬಟ್ ಕತೆಗಾರರಾಗ್ತೀನಿ, ನಾನೊಬ್ಬ ರೈಟರ್ ಆಗ್ತೀನಿ ಅಂತ ಬರೋ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಕಾರಣ ದುಡ್ಡಿಲ್ಲ, ಇಲ್ಲಿ ದುಡಿಮೆ ಆಗಲ್ಲ ಅಂತ. ಸೊ ಆ ಒಂದು ವಿಚಾರಕ್ಕೆ ಅದೇ ಇವಾಗ ನಾನು ಹೇಳ್ದಂಗೆ ಇವತ್ತಿಗೂ ನಿಮಗೆ ಫಾರಿನಲ್ಲಿ ಅಥವಾ ಹಾಲಿವುಡ್ ಫಿಲಮ್ಸಲ್ಲೆಲ್ಲ ಇವತ್ತಿಗೂ ಕಾದಂಬರಿಗಳು ಸಿನಿಮಾ ಆಗುತ್ತೆ ಸರ್. ಹೌದು, ಇವತ್ತಿಗೂ ನಿಮ್ದು ಎಂಥ ಸೂಪರ್ ಹೀರೋ ಸಿನಿಮಾಗಳು ಯಾವುದೋ ಒಂದು ಕಾದಂಬರಿ ಆಗಿರುತ್ತೆ, ಫಿಕ್ಷನ್ ಸಿನಿಮಾಗಳು ಯಾವುದೋ ಒಂದು ಕಾದಂಬರಿ ಆಗುತ್ತೆ, ಅಥವಾ ಡಾಕ್ಯುಮೆಂಟ್ರೀಸ್ಗಳು ಯಾವುದೋ ಒಂದು ಕಾದಂಬರಿಯಿಂದನೇ ಅದನ್ನು ತಗೊಂಡು ಡ್ರಾಮಾಗಳು ಮಾಡ್ತಾರೆ. ಇಲ್ಲಿ ದೊಡ್ಡ ಸಮಸ್ಯೆ ಆಗ್ತಾರೆ ಅದೇ ಸರ್. ಇಲ್ಲಿ ನಿಜವಾಗ್ಲೂ ಒಳ್ಳೆ ಕತೆಗಳಿದೆ, ಒಳ್ಳೆ ಕತೆಗಾರಿದ್ದಾರೆ, ಒಳ್ಳೆ ಬರಹಗಾರರಿದ್ದಾರೆ. ಅದು ಏನಾಗ್ಬಿಟ್ಟಿದೆ ಅಂದರೆ ಅವರೊಂದು ಸಪ್ರೇಟ್ ವಿಂಗು. ಇವತ್ತು ಕ್ರಿಯೇಟರ್ಸ್ ಅಂದರೆ ಏನಾಗಿದೆ ಅಂದರೆ ಬಂದು ನಮ್ಮ ಕಣ್ಣಿಗೆ ಕಾಣಿಸೋರು ಕ್ರಿಯೇಟರ್ಸ್ ಆಗಿದ್ದಾರೆ. ನೀವು ಯೂಟ್ಯೂಬರ್ಸು ಅಥವಾ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ಅಥವಾ ಜಾಸ್ತಿ ಜನದ ಮುಂದೆ ಬರೋರು ಈ ಕ್ರಿಯೇಟರ್ಸು. ಒಂದು ಕಡೆ ಕೂತ್ಕೊಂಡು ಬರೋವ್ರನ್ನ ಕ್ರಿಯೇಟರ್ಸ್ ಅಂತ ಯಾರೂ ಕನ್ಸಿಡರೇ ಮಾಡಿಲ್ಲ, ಬಿಕಾಸ್ ಅವ್ರು ಯಾರಿಗೂ ಕಾಣಿಸ್ತಾ ಇಲ್ಲ. ಅದಾಗ್ತಾ ಇರೋದು ಸಮಸ್ಯೆ. ಒಂದು ಬರಹಗಾರರು ಅಥವಾ ಕ್ರಿಯೇಟ್ ಮಾಡೋರು ರೈಟರ್ಸು ಅವರು ಎದ್ದು ಬಂದು ಆಚೆ ಬಂದು ನಾನು ಈ ಥರದ್ದು ಮಾಡ್ತಾಯಿದ್ದೀವಿ ಅಂತ ಏನೋ ಒಂದು ಆಗಬೇಕು. ಇಲ್ಲ ಅದು ನೋಡೋ ಕಣ್ಗಳು ಬದಲಾಗಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನೋ ಅಲ್ಲ. ನನಗೆ ಈ ಕತೆ ವಿಕ್ಕಿಗೆ ಹೇಳ್ದಾಗ ನನಗೆ ಡೌಟ್ ಇತ್ತು, ಈ ಕತೆನ ಯಾರು ಒಪ್ಕೊಂಡು ಸಿನಿಮಾ ಮಾಡ್ತಾರೆ? ವಿಕ್ಕಿ ಬೇರೆ ಇಷ್ಟು ಕಾನ್ಫಿಡೆಂಟಾಗಿ ಓಡಾಡ್ತಾ ಇದ್ದಾರಲ್ಲ, ಇದೇ ರೆಗ್ಯುಲರ್ ಕತೆ ಅಲ್ಲ. ಇದನ್ನು ಹೇಳಿದ ತಕ್ಷಣ ಅರ್ಥ ಮಾಡ್ಕೋಬೇಕು ಅಂದರೆ ಕಷ್ಟ ಸರ್. ಒಂದು ಸ್ಟ್ಯಾಚು ಅಂದರೆ ಅನ್ಸತ್ತೆ ಅಂದರೆ ಇದು ಬಿಟ್ಟು ಬೇರೆ ಮಾಡ್ರಿ ವಿಕ್ಕಿ ಅಂತ. ಇಲ್ಲ, ಆ ವಿಷಯದಲ್ಲಿ ನಮ್ಮ ಪ್ರೊಡ್ಯೂಸರ್ ಅದು ನನಗೆ ಖುಷಿ ಆಯ್ತು ಆ್ಯಕ್ಚುಲಿ. ಅವರು ಫಸ್ಟ್ ಸಿನಿಮಾ ಪ್ರೊಡಕ್ಷನಲ್ಲಿ ಈ ಕಥೆನ ಒಪ್ಕೊಂಡು ಕೇಳಿಕೊಂಡು ನಮ್ಮ ಪ್ರೊಡ್ಯೂಸರ್ಗಳೆಲ್ಲ ನಿಜವಾಗ್ಲೂ ಸತ್ಯಣ್ಣ ಶೂಟಿಂಗಲ್ಲಿ ಬಂದು ಜೂನಿಯರ್ಸ್ ಪಾಸಿಂಗ್ ಕೊಡ್ಸವ್ರೆ, ಗಾಡಿ ಪಾಸಿಂಗ್ ಕೊಡ್ಸವ್ರೆ, ಊಟದ ಟೈಮಲ್ಲಿ ಊಟ ಬಡಿಸವ್ರೆ. ನಾನು ಬೇರೆ ಪ್ರೊಡ್ಯೂಸರ್ ಆಗಿದ್ದರೆ ಕಾಸು ಕೊಟ್ಬಿಟ್ಟು ನೀವೇನೋ ತೆಗಿರಿ ಹೋಗಿ ಎಲ್ಲ ಪ್ರೋಸೆಸ್ಸಲ್ಲಿ ನಿಂತ್ಕೊಂಡು ನನಗೆ ಈಗ ಶೂಟಿಂಗ್ ಸ್ಪಾಟಲ್ಲಿ ನಿಂತ್ಕೊಂಡಾಗ ಗೊತ್ತಾಗುತ್ತೆ ಒಬ್ಬ ಈ ಕೆಲಸ ಮಾಡ್ತಾಯಿರೋ ಸಮಸ್ಯೆಗಳು ಏನಾಗುತ್ತೆ. ಮ್ಯಾಕ್ಸಿಮಮ್ಮು ನನಗೆ ಆಗ್ತಾಯಿರೋ ಸಮಸ್ಯೆ ನಮ್ಮ ಪ್ರೊಡ್ಯೂಸರೇ ಮುಗಿಸಿರೋರು. ಅವರೊಂದು ವಾರ ಬರಲಿಲ್ಲ ಸ್ಟಾರ್ಟಿಂಗು. ಆವಾಗ ಅವ್ರಿಗೊಂದಷ್ಟು ವಿಷಯಗಳು ಬರ್ತಾಯಿತ್ತು, ಇದು ಹಿಂಗಾಗ್ತಾಯಿದೆ ಹಿಂಗಾಗ್ತದೆ, ಇರು ನಾ ಬರ್ತೀನಿ ಅಂತೇಳಿ ಅವರೇ ಬಂದರು. ಆವಾಗ ಅವ್ರಿಗೆಲ್ಲ ನೀಟಾಗಿ ಅರ್ಥ ಆಗ್ತವೆ. ಸೊ ಯಾವತ್ತೂ ಒಬ್ಬ ಪ್ರೊಡ್ಯೂಸರು ಸ್ಪಾಟಿಗೆ ಬಂದು ನಿಲ್ಲಬೇಕು, ಅಲ್ಲಿ ಏನೇನಾಗ್ತಾಯಿದೆ ನೋಡಬೇಕು. ಆವಾಗಲೇ ಅದೊಂದು ಆ್ಯಕ್ಚುಲಿ ಸಿನಿಮಾ ಪ್ರೋಸೆಸ್ಸು ಗೊತ್ತಾಗುತ್ತೆ, ಇದು ಏನಾಗ್ತಾಯಿದೆ, ಇಲ್ಲಿ ಏನು ಸಮಸ್ಯೆ ಆಗ್ತಾಯಿದೆ, ಯಾರು ಕರೆಕ್ಟಾಗಿ ಮಾಡ್ತವ್ರ ಅಲ್ಲೇ ಹಿಡಿಬೋದು. ಎಲ್ಲ ಆ ಸಿನಿಮಾ ಆದಮೇಲೆ ಕೊನೆಯಲ್ಲಿ ಏನು ಹಿಡಿಯೋಕ್ಕಾಗಲ್ಲ, ಪ್ರೋಸೆಸ್ಸಲ್ಲೇ ನೋಡ್ಕೊಂಡು ಹೋಗ್ಬೇಕು ಇದು ಹೆಂಗಾಗ್ತಾಯಿದೆ ಏನಾಗ್ತಾಯಿದೆ. ಅದರಲ್ಲೆಲ್ಲ ನಮ್ಮ ಪ್ರೊಡ್ಯೂಸರ್ಸು ಸುರೇಶ್ ಅವರಾಗಲಿ ನಾಗರಾಜ್ ಅವರು ಜೊತೆಗಿರೋರು. ಆಮೇಲೆ ಪ್ರೊಡ್ಯೂಸರ್ ಬಂದರು ಅಂತ ಹಿಂಗೆ ಆ ಥರದ್ದು ಏನೂ ಇರಲಿಲ್ಲ, ಜಾಲಿಯಾಗಿ ಫ್ರೆಂಡ್ಲಿ ಆಗಿರೋರು. ಅದು ಭಾಳ ಇದೆ. ಅದು ಎಲ್ಲರಿಗೂ ಹೇಳೋ ಅಲ್ಲಿ ಕಷ್ಟಪಟ್ಟು ಮಾಡ್ತಾವ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಹೋಗ್ರಲ್ಲ ಎಲ್ಪ್ ಮಾಡಿರಿ ಅಂತ ಹುಡುಗರಿಗೆ ಹೇಳಿ ಬೈದು ಕಳಿಸೋರು. ಆ ಥರ ಇದ್ದಾಗ ನಮಗೊಂದು ಖುಷಿ ಇರುತ್ತೆ. ಪ್ರೊಡ್ಯೂಸರ್ ನಾನು ಅಣ್ಣ ದಯವಿಟ್ಟು ನೀನು ಬಂದ್ಬಿಡೋಣ ಶೂಟಿಂಗ್. ಯಾಕಂದ್ರೆ ಅವ್ರು ಬಂದರೆ ಕೆಲಸ ಮಾಡೋರು 20 ಸ್ಪೀಡ್ಲಿರೋ 40 ಸ್ಪೀಡಲ್ಲಿ ಮಾಡ್ತಾರೆ. ನಂಗೆ ಅವ್ರು ಬೇಕು ಅಷ್ಟೇ. ನಂಗೆ ಬರೋಕ್ಕಲ್ಲ ದಯವಿಟ್ಟು ಬೆಳಗ್ಗೆ ಶುರುವಾಗೋರ್ಗಾದ್ರೂ ಒಂದು ಸ್ಪೀಡು ಸೆಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಆಮೇಲೆ ನಾವು ಮಾಡ್ಕೊತೀವಿ. ಅವರಿದ್ದರು ಕಂಪ್ಲೀಟು ಜೈನಪುರ ಮಾಡೋವ್ರಿಗೂ ಒಂದು 15-18 ದಿನ ಇದ್ದು ಜೊತೆಯಲ್ಲೇ
ತುಂಬ ಖುಷಿಯಾಗಾಯಿತು. ಆ್ಯಂಡ್ ಇನ್ನೊಂದು ಮೇಜರಾಗಿ ಇತ್ತೀಚೆಗೆ ಅಂದರೆ ನೋಡಿ, ಸಿನಿಮಾ ಚೆನ್ನಾಗಿದೆ ಅಂತ ರಿಪೋರ್ಟ್ ಬಂದು ರಿವ್ಯೂಸು ಎಲ್ಲ ರಿವ್ಯೂಸು ಸೂಪರಾಗಿ ಬಂದಿದೆ. ಆ ಟೈಮ್ಸಲ್ಲಿ 4 ಸ್ಟಾರು ಅಂದರೆ ಆಲ್ಮೋಸ್ಟು ಈ ಸಿನಿಮಾನ ವಿಮರ್ಶೆ ಮಾಡಿರೋರು ಎಲ್ಲರೂ ಕೂಡ ಅತ್ಯದ್ಭುತವಾಗಿ ಅದನ್ನು ಆಡಿ ಹೋಗಲಿದ್ದಾರೆ. ತುಂಬ ಚೆನ್ನಾಗಿ ರೇಟಿಂಗ್ಸು ಏನು ಬೇಕೆಲ್ಲವೂ ಕೊಟ್ಟಿದ್ದಾರೆ. ಈ ಥರದ್ದು ಏನು ವಿಮರ್ಶೆಗಳು ಆಚೆ ಬಂದರೂ ಕೂಡ ಈ ಥರದ ಸಿನಿಮಾಗಳಿಗೆ ಸಿಗುವಂಥ ಶೋಸ್ ಆಗಲಿ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಆಗೋಗುತ್ತೆ. ಸೊ ಆ ಒಂದು ವಿಚಾರಕ್ಕೆ ಕಾಲಪತ್ರ ಆಲ್ರೆಡಿ 3 ದಿನಕ್ಕೆ ಚೆನ್ನಾಗಿ ಪಿಕಪ್ ಆಗಿದೆ, ಹೋಗ್ತಾ ಇದೆ, ಅದು ಬೇರೆ ವಿಷಯ. ಸೊ ಈ ಥರದ್ದೊಂದು ನೀವು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ, ಏನಕ್ಕೆ ಆ ಥರದ್ದು ಇದು ಸಂದಿಗ್ಧ ಪರಿಸ್ಥಿತಿ ಬರುತ್ತೆ ಅಂತ? ಸರ್, ಸಂದಿಗ್ಧ ಪರಿಸ್ಥಿತಿ ಏನಕ್ಕೆ ಬರುತ್ತೆ ಅಂದರೆ, ನಾನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಳಗೆ ಎಂಟ್ರಾದ್ನಲ್ಲ, ಅಂದರೆ ಮಲ್ಟಿಪ್ಲೆಕ್ಸು ಒಳಗಡೆ ಅಥವಾ ಇದರೊಳಗಡೆ ವಾರಕ್ಕೆ ಮಿನಿಮಮ್ಮು 12ರಿಂದ 14 ಪಿಕ್ಚರ್ ಇರುತ್ತೆ ಸರ್ ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ಗಳಿಗೆ, ಅಲ್ಲಿ ಶೋನ ಬುಕ್ ಮಾಡೋನಿಗೆ. ಆ 14 ಶೋಗಳಲ್ಲಿ ಅವನಿಗೆ ಟೈಮನ್ನು ಫಿಕ್ಸ್ ಮಾಡೋದಿದೆಯಲ್ಲ, ಎಂಥ ಹುಚ್ಚಿಡಿಯೋ ಕೆಲಸ ಅಂದ್ರೆ ಅದು. ಇವಾಗ ನಾನು ಆ್ಯಸ್ ಎ ಡಿಸ್ಟ್ರಿಬ್ಯೂಟರು ಒಂದು ಪಿಕ್ಚರ್ನ ಇಲ್ಲೇ ಹಾಕ್ಸ್ಬೇಕು ಅಂತ ನಂದು ಫೋರ್ಸು, ಆ ಥರ 14 ಜನ ಫೋರ್ಸ್ ಇರುತ್ತೆ ಅವನಿಗೆ, ನಂದಿ ಶೋ ಅಂತ. ಮಲ್ಟಿಪ್ಲೆಕ್ಸ್ ನಡೆಯೋದು ಯಾವ್ದ್ರ ಮೇಲೆ ಅಂದರೆ ಶೋಗಳ ಮೇಲೆ ಅಷ್ಟೇ. ಅಂದರೆ ಯಾವ ಸಿನಿಮಾಕ್ಕೆ ಜನ ಬರ್ತಾಯಿದ್ದಾರೆ ಆ ಸಿನಿಮಾಕ್ಕೆ ಕೊಡ್ತಾನಷ್ಟೇ ಅವನು. ಆಮೇಲೆ ಅವ್ರದ್ದು ಅಂದರೆ ನಾನು ಅವ್ರ ಪರ ಮಾತಾಡ್ತಾ ಇದ್ದೀನಿ ಅಂತಲ್ಲ, ವ್ಯವಹಾರ ಹೆಂಗೆ ನಡೆಯುತ್ತೆ ಅಂತ. ಇವಾಗ ನೀವೊಬ್ಬರ ಮಲ್ಟಿಪ್ಲೆಕ್ಸ್ ಮ್ಯಾನೇಜರ್ ಆದರೆ ಅಂದ್ಕೊಳ್ಳಿ, ನಿಮ್ಮ ಕೆಲಸ ಏನು, ಜಾಸ್ತಿ ದುಡಿಮೆ ಮಾಡಿ ಕೊಡೋದು ಮಲ್ಟಿಪ್ಲೆಕ್ಸ್. ಯಾವಾಗ ನಿಮಗೂ ಹೈಕ್ ಆಗುತ್ತೆ, ನಿಮಗೂ ಒಂದು ಬೆಲೆ ಬರುತ್ತೆ. ಸೊ ನಿಮಗೆ ಜಾಸ್ತಿ ದುಡ್ಡು ಬರಬೇಕು ಅಂದರೆ ಏನು ಮಾಡ್ತೀರಾ, ಯಾವ ಸಿನಿಮಾಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ ಆ ಸಿನಿಮಾನ ನೀವು ಜಾಸ್ತಿ ಶೋಗಳು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದು ಏನಾಗ್ಬಿಟ್ಟಿದೆ ಅಂದರೆ, ಇಲ್ಲಿ ಒಂದು ಕರೆಕ್ಟಾಗಿರೋ ಏನಂತಾರೆ ಅದಕ್ಕೆ ಒಂದು ಮಾಡ್ಯೂಲ್ ಇಲ್ಲ. ಅಂದರೆ ಇದೊಂದು ಕರ್ನಾಟಕ, ಎಕ್ಸ್ಪೆಷಲಿ ಬೆಂಗಳೂರಲ್ಲಿ ತುಂಬ ಕನ್ನಡ ಸಿನಿಮಾಗಳ ವ್ಯವಹಾರ ಡಿಸೈಡ್ ಆಗೋದು ಬೆಂಗಳೂರಲ್ಲಿ. ನಾಟ್ ಓನ್ಲಿ ಕನ್ನಡ, ಇವತ್ತಿಗೆ ಬೇರೆ ಭಾಷೆ ಸಿನಿಮಾಗಳದ್ದು ವ್ಯವಹಾರ ಡಿಸೈಡ್ ಆಗ್ತಾ ಇರೋದೇ ಬೆಂಗಳೂರಲ್ಲಿ. ಅಷ್ಟು ಮಲ್ಟಿಪ್ಲೆಕ್ಸ್ಗಳು, ಅಷ್ಟು ಬೇರೆ ಬೇರೆ ಥರ ಜನಗಳು, ಅಷ್ಟು ನಿಮಗೆ ಕ್ರೌಡು, ಹಾಗಿದೆ ಬೆಂಗಳೂರಲ್ಲಿ. ಈ ಕನ್ನಡ ಫಿಲಮ್ ಇಂಡಸ್ಟ್ರಿಯವರಾಗಿ ನಾವು ಒಂದು ಮಾಡ್ಯೂಲ್ ಆದರೂ ಮಾಡ್ಕೋಬೇಕು. ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಶೋ. ಅಟ್ಲೀಸ್ಟು ಒಳ್ಳೆ ಸಿನಿಮಾಗಳು, ಎಲ್ಲ ಸಿನಿಮಾ ಅಂತ ಕೇಳ್ತಾ ಇಲ್ಲ, ನೀವು ಏನಾದರೂ ಮಾಡಿ. ಈ ಥರದ್ದು ಟಾಕ್ ಬಂದಿದೆ ಸಿನಿಮಾ, ಇದು ಯಾವುದು ಫ್ಯಾಮಿಲಿ ಆಡಿಯನ್ಸ್ ಬರ್ತಾರಾ, ಕಾಲೇಜ್ ಸ್ಟೂಡೆಂಟ್ಸ್ ಬರ್ತಾರೆ, ಇದಕ್ಕೆ ಪ್ರಾಪರ್ ಟೈಮ್ ಏನು, ಈ ಟೈಮಲ್ಲಿ ಇಂತಿಂಥ ಕಡೆ ಶೋ ಮಾಡಿಕೊಡ್ಬೇಕು ನೀವು. ಈ ಥರದ್ದು ಏನೋ ಒಂದು ಮಾಡ್ಯೂಲ್ ಆಗಲಿಲ್ಲ ಅಂದರೆ, ಈಗ ಫೋರ್ಸ್ ಅಂತೂ ಮಾಡೋಕ್ಕಾಗಲ್ಲ ವ್ಯವಹಾರದಲ್ಲಿ. ನಾವು ಯಾರಿಗೂ ಇದು ಮಾಡಿ ಅದು ಮಾಡಿ ಅಂತ ಫೋರ್ಸ್ ಮಾಡೋಕ್ಕಾಗಲ್ಲ. ಒಂದು ಮಾಡ್ಯೂಲ್ ಮಾಡಿ ಬಿಡ್ಬೋದು. ಆಮೇಲೆ ಟಿಕೆಟ್ ರೇಟ್ಸು 290, 300, 320. ಯಾರೋ 4 ಜನ ಬರ್ತಾರೆ, ಒಂದು ಗಂಡ ಹೆಂಡ್ತಿ ಮಕ್ಕಳು ಬರ್ತಾರೆ ಅಂದರೆ 1,500 2,000 ರೂಪಾಯಿ ಹೋಗುತ್ತೆ. ಅವನು ಅದನ್ನು ಫಸ್ಟ್ ಯೋಚನೆ ಮಾಡ್ತಾನೆ, ಇಷ್ಟೊಂದು ದುಡ್ಡು ಕೊಟ್ಟು ಇದಕ್ಕೆ ಹೋಗಬೇಕಾ ಅಥವಾ ನಾಳೆ OTT ಕಾಯೋಣ. ಅನ್ಲೆಸ್ ಆ್ಯಂಡ್ ಅಂಟಿಲ್ಲು ಹೇಳಿ ಸಖತ್ತಾಗಿದೆ, ಥಿಯೇಟ್ರಲ್ಲೇ ನೋಡಬೇಕು ಅಂತ ಹೇಳಿ ಅವ್ನು ಬರೋ ತನಕ ಅದು ವರ್ಕ್ ಆಗೋಲ್ಲ. ಈ ಸಮಸ್ಯೆಗಳಿಂದನೇ ಒದ್ದಾಡ್ತಾ ಇರೋದು. ಈಗ ನಾವು 40-42 ಪಿಕ್ಚರ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಪ್ರತಿ ವಾರ ಹೋಗಿ ಮ್ಯಾನೇಜರ್ಸ್ ಹತ್ರ ಮಾತಾಡೋದು. ಅವನು ಲಿಸ್ಟ್ ತೋರಿಸ್ತಾನೆ, ಗುರು ನಾನು ನೋಡಿಲ್ಲ 15 ಪಿಕ್ಚರ್ ಇದೆ ಈ ವಾರ, ನೀನು ನೋಡಿದ್ರೆ ಅಲ್ಲಿ ಶೋ ಕೊಡು ಇಲ್ಲಿ ಶೋ ಕೊಡು ಅಂತ. ಇವಾಗ ನಿಮ್ಗೊಂದು ತಮಿಳ್ ಪಿಕ್ಚರ್ ಒಂದು 20-22 ಶೋ ಇರುತ್ತೆ, ತೆಲುಗಿಗೆ ಅಷ್ಟಿರುತ್ತೆ, ಅಥವಾ ನಮ್ಮವ್ರದ್ದೇ ಯಾರ್ದಾದ್ರು ಹೀರೋ ಪಿಕ್ಚರ್ ಬಂದರೆ 15-20 ಶೋಗಳಿರುತ್ತೆ. ಇಷ್ಟು ಗಲಾಟೆಗಳ ಮಧ್ಯ ಒದ್ದಾಡೋದಿದೆಯಲ್ಲ, ಅದು ನಮಗೂ ಹಿಂಸೆ, ಅವ್ರಿಗೂ ಹಿಂಸೆ. ನಿಮಗೇನೂ ಒಂದು ಸ್ಟ್ರಕ್ಚರೇ ಇಲ್ದಲೆ ಎಲ್ಲ ಮಲ್ಟಿಪ್ಲೆಕ್ಸ್ಗಳು ಮಾಡ್ಕೊಂಡಿದ್ದೀವಿ, ಎಲ್ಲ ಒಳ್ಳೊಳ್ಳೆ ಥಿಯೇಟ್ರ್ಗಳು ಮಾಡ್ಕೊಂಡಿದ್ದೀವಿ, ಬಟ್ ಸ್ಟ್ರಕ್ಚರ್ ಯಾರೂ ವರ್ಕ್ ಮಾಡಿಲ್ಲ ಕೂತ್ಕೊಂಡು. ಕರ್ನಾಟಕದಲ್ಲಿ ಕನ್ನಡ ಪಿಕ್ಚರ್ಗಳಿಗೆ ನಾವೇನು 8-10 ಶೋ ಕೊಡಿ ಅಂತ ಕೇಳ್ತಾ ಇಲ್ಲ. ಇವಾಗ ಕಾಲಪತ್ತರ್ಗೆ 1 ಅಥವಾ 2 ಶೋ ಕೊಟ್ಟಿದ್ದಾರೆ. ಆ 2 ಶೋನ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ, ಯಾವ್ಯಾವ ಟೈಮಲ್ಲಿ ಕೊಡ್ತಾ ಇದ್ದೀರಾ, ಅದನ್ನೊಂದು ಪ್ರಾಪರ್ ಟೈಮು, ಅಟ್ಲೀಸ್ಟ್ ಸಂಜೆ 4ವರೆಗೋ ಸಂಜೆ 7ವರೆಗೋ ಅಟ್ಲೀಸ್ಟ್ ಕನ್ನಡ ಸಿನಿಮಾಗಳಿಗೆ ಆ ಟೈಮ್ ಕೊಡಿ. 2 ಡೇಸ್ ಕೊಡಿ ಸಾಕು.